ಮಿಥುನ ರಾಶಿ ಹಾಗೂ ಮಿಥುನ ಲಗ್ನದವರಿಗೆ ವಿವಾಹ ಯೋಗದ ಮಹಾರಹಸ್ಯ ಸಂವಹನ ಬದಲಾವಣೆ ಹಾಗೂ ಬುದ್ಧಿವಂತಿಕೆಯ ರಹಸ್ಯ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಈ ವಿಡಿಯೋ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ರಾಶಿಚಕ್ರದ 3ನೇ ಸ್ಥಾನದಲ್ಲಿರುವ ಮಿಥುನ ರಾಶಿ, ಅದರಲ್ಲೂ ಮುಖ್ಯವಾಗಿ ಮಿಥುನ ಲಗ್ನದವರ ವಿವಾಹ ಯೋಗದ ಅಂತರಂಗದ ಗುಟ್ಟುಗಳನ್ನು ಈ ದಿನ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಮಿಥುನ ರಾಶಿಯವರೇ, ತಾವು ವಾಯುತತ್ವದವರು. ಹುಟ್ಟಿನಿಂದಲೇ ತಾವು ಅತ್ಯುತ್ತಮ ಸಂವಹನ ಕಲೆ, ಚುರುಕು ಬುದ್ಧಿ ಜೊತೆಗೆ ಬದಲಾವಣೆಯನ್ನು ಪ್ರೀತಿಸುವ ಮನೋಭಾವವನ್ನು ಹೊಂದಿದ್ದೀರಿ. ತಮ್ಮ ರಾಶ್ಯಾಧಿಪತಿ ಬುಧಗ್ರಹ. ಬುಧ ಎಂದರೆ ಜ್ಞಾನ, ತಾರ್ಕಿಕತೆ ಹಾಗೂ ಸೌಹಾರ್ದಯುತ ಮಾತುಕತೆಗಳ ಕಾರಕ. ಇಂತಹ ವಿಶಿಷ್ಟ ವ್ಯಕ್ತಿತ್ವದ ನಿಮಗೆ ಸೂಕ್ತವಾದ ಸಂಗಾತಿ ಯಾವಾಗ ದೊರೆಯುತ್ತಾರೆ? ಮದುವೆಯ ನಂತರ ತಮ್ಮ ಜೀವನ ಹೇಗಿರುತ್ತದೆ? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವಿದೆ ನಮ್ಮ ಈ ದೊಡ್ಡ ಸ್ಕ್ರಿಪ್ಟ್ನಲ್ಲಿ. ದಯವಿಟ್ಟು ವಿಡಿಯೋ ಕೊನೆಯವರೆಗೆ ನೋಡಿ. ವೈವಾಹಿಕ ಸುಖದ ಸಮತೋಲನ. ಬುಧ ಹಾಗೂ ಗುರುವಿನ ಪಾತ್ರ. ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿವಾಹಕ್ಕೆ 7 ಸಂಖ್ಯೆಯ ಮನೆಯನ್ನು ನೋಡಲಾಗುತ್ತದೆ. ಮಿಥುನ ಲಗ್ನಕ್ಕೆ ಈ 7ನೇ ಮನೆಯ ಅಧಿಪತಿ ದೇವ ಗುರು ಬೃಹಸ್ಪತಿ. ಗುರು ಎಂದರೆ ವಿಸ್ತಾರ, ಧರ್ಮ ಜೊತೆಗೆ ಅತ್ಯುನ್ನತ ಜ್ಞಾನ. ಹಾಗಾಗಿ ತಾವು ಬಯಸುವುದು ತಮ್ಮ ರಾಶ್ಯಾಧಿಪತಿ ಬುಧನಿಂದ ಬಂದಿರುವ ತಾರ್ಕಿಕ ಸಂಭಾಷಣೆ ಹಾಗೂ ಬುದ್ಧಿವಂತಿಕೆಯ ಸಂಪರ್ಕವನ್ನು. ಆದರೆ ತಮ್ಮ ವೈವಾಹಿಕ ಜೀವನದ ಚುಕ್ಕಾಣಿ ಹಿಡಿದಿರುವ ಗುರುವು ದಾಂಪತ್ಯದಲ್ಲಿ ಗೌರವ, ಆಳವಾದ ಬದ್ಧತೆ ಜೊತೆಗೆ ಸತ್ಯವನ್ನು ಬಯಸುತ್ತಾನೆ. ಬುಧನ ಚುರುಕುತನ ಹಾಗೂ ಗುರುವಿನ ಗಾಂಭೀರ್ಯದ ನಡುವಿನ ಸಮತೋಲನದಲ್ಲಿ ತಮ್ಮ ದಾಂಪತ್ಯದ ಯಶಸ್ಸು ಅಡಗಿದೆ. ಅತಿ ದೊಡ್ಡ ಕುತೂಹಲ. ವಿವಾಹಯೋಗದ ಅತ್ಯಂತ ಶುಭ ಸಮಯ. ಮಿಥುನ ರಾಶಿಯವರೇ, ತಮ್ಮ ವಿವಾಹಯೋಗದ ಸಮಯವನ್ನು ಮುಖ್ಯವಾಗಿ ನಿರ್ಧರಿಸುವುದು ಬುಧ ಹಾಗೂ ಗುರುಗ್ರಹಗಳ ಗೋಚಾರ. ಸಾಮಾನ್ಯವಾಗಿ ಗುರುವು ತಮ್ಮ ಲಗ್ನದಿಂದ 2ನೇ, 5ನೇ, 7ನೇ, 9ನೇ ಇಲ್ಲವೇ 11ನೇ ಮನೆಯ ಮೇಲೆ ದೃಷ್ಟಿ ಇರಿಸಿದಾಗ ಕಂಕಣಬಲ ಕೂಡಿಬರುತ್ತದೆ. ಅತಿ ಶುಭಿ ಸಮಯದ ಕಿಲಿಕೈ. ಗುರುಗ್ರಹದ ಮಹತ್ವ. ಜ್ಯೋತಿಷ್ಯಶಾಸ್ತ್ರದ ನಿಯಮದಂತೆ ಗುರುಗ್ರಹದ ಗೋಚಾರವು ವಿವಾಹಕ್ಕೆ ಅತ್ಯಂತ ಮುಖ್ಯವಾಗಿದೆ. ಗುರುವು ತಮ್ಮ ಲಗ್ನದಿಂದ 7ನೇ ಸ್ಥಾನಕ್ಕೆ ಅಂದರೆ ಧನುರಾಶಿಗೆ ಸಾಗಿದಾಗ ಅದು ಪ್ರತ್ಯಕ್ಷವಾಗಿ ವಿವಾಹದ ಸ್ಥಾನವಾಗುತ್ತದೆ. ಈ ಗೋಚಾರವು ವಿವಾಹದ ಮಾತುಕತೆಗಳನ್ನು ವೇಗಗೊಳಿಸುತ್ತದೆ. ವಿಶೇಷವಾಗಿ ಗುರುವು ತಮ್ಮ 5ನೇ ಮನೆಯಾದ ತುಲಾರಾಶಿ ಇಲ್ಲವೇ ತಮ್ಮ 9ನೇ ಮನೆಯಾದ ಕುಂಭರಾಶಿ ಅಥವಾ ತಮ್ಮ 11ನೇ ಮನೆಯಾದ ಮೇಷರಾಶಿಯ ಮೇಲೆ ಗೋಚಾರ ಮಾಡಿದಾಗ ವಿವಾಹಯೋಗ ನಿಶ್ಚಯ. ವಯಸ್ಸಿನ ವಿಶ್ಲೇಷಣೆ. ಉದಾಹರಣೆಗೆ 25ರಿಂದ 30 ವರ್ಷ. ಮಿಥುನ ರಾಶಿಯವರು ಸಾಮಾನ್ಯವಾಗಿ 25 ವರ್ಷದಿಂದ 30 ವರ್ಷದ ನಡುವೆ ವಿವಾಹ ಆಗುವ ಪ್ರಬಲ ಯೋಗವನ್ನು ಹೊಂದಿದ್ದೀರಿ. ಏಕೆಂದರೆ ತಾವು ಮಾನಸಿಕ ಪ್ರಬುದ್ಧತೆ ಹಾಗೂ ಬೌದ್ಧಿಕ ಹೊಂದಾಣಿಕೆಯನ್ನು ಬಯಸುತ್ತೀರಿ. ಇದು ತಮ್ಮ ವಾಯುತತ್ವದ ಸ್ವಭಾವ. ತಮ್ಮ ವಿವಾಹದ ಕುರಿತು ಎಲ್ಲ ಆಯಾಮಗಳನ್ನು ಯೋಚಿಸಿ ಅನೇಕ ಬಾರಿ ವಿಶ್ಲೇಷಣೆ ಮಾಡಿದ ನಂತರವೇ ಒಂದು ನಿರ್ಧಾರಕ್ಕೆ ಬರುತ್ತೀರಿ. ಶುಭ ತಿಂಗಳು. ಸಾಮಾನ್ಯವಾಗಿ ಬುಧಗ್ರಹ ಹಾಗೂ ಗುರುಗ್ರಹ ಬಲವಾದಾಗ ವಿವಾಹಕ್ಕೆ ಬಲ ಸಿಗುತ್ತದೆ. ಸೆಪ್ಟೆಂಬರ್ ತಿಂಗಳು ಹಾಗೂ ಅಕ್ಟೋಬರ್ ತಿಂಗಳುಗಳಲ್ಲಿ ಬುಧಗ್ರಹವು ಸ್ವಕ್ಷೇತ್ರದಲ್ಲಿ ಇಲ್ಲವೇ ಉಚ್ಚಸ್ಥಿತಿಯಲ್ಲಿರುವಾಗ ಕಂಕಣಬಲ ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ತಾವು ಹೆಚ್ಚು ಪ್ರಯತ್ನಗಳನ್ನು ಮಾಡಿದರೆ ವಿವಾಹದ ಮಾತುಕತೆಗಳು ಖಂಡಿತ ಯಶಸ್ವಿಯಾಗುತ್ತವೆ. ಪ್ರೇಮ ವಿವಾಹದ ಅವಕಾಶ. ಬುಧನಿಂದ ನಿಯಂತ್ರಿಸಲ್ಪಡುವ ಕಾರಣ ತಮ್ಮ ಜಾತಕದಲ್ಲಿ ಬುದ್ಧಿವಂತಿಕೆಯ ಆಕರ್ಷಣೆ ಹಾಗೂ ಸಂವಾದದ ಆಧಾರದ ಮೇಲೆ ಪ್ರೇಮ ವಿವಾಹದ ಯೋಗ ಹೆಚ್ಚು ಪ್ರಬಲವಾಗಿರುತ್ತದೆ. ತಮ್ಮ 5ನೇ ಮನೆಯ ಅಧಿಪತಿ ಶುಕ್ರಗ್ರಹ. ಬುಧ ಜೊತೆಗೆ ಶುಕ್ರ ಒಟ್ಟಿಗೆ ಸೇರಿ 7ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದರೆ ತಮ್ಮ ಪ್ರೇಮ ಸಂಬಂಧವು ವಿವಾಹವಾಗಿ ಬದಲಾಗುವ ಉತ್ತಮ ಯೋಗವಿದೆ. ಸಂಗಾತಿಯೊಂದಿಗಿನ ಜೀವನ, ಸಂವಹನ ಜೊತೆಗೆ ಸ್ವಾತಂತ್ರ್ಯದ ಮಿಶ್ರಣ. ಮಿಥುನ ರಾಶಿಯವರೇ, ತಮ್ಮ ದಾಂಪತ್ಯ ಜೀವನ ಹೇಗಿರುತ್ತದೆ? ತಮ್ಮಲ್ಲಿರುವ ಚುರುಕುತನ ಹಾಗೂ ಸಂವಹನ ಕಲೆ ದಾಂಪತ್ಯದ ಅಡಿಪಾಯವಾಗುತ್ತದೆ. ಆದರೆ ತಮ್ಮ ಬದಲಾವಣೆಯನ್ನು ಪ್ರೀತಿಸುವ ಸ್ವಭಾವ ಜೊತೆಗೆ ಅತಿಯಾದ ವೈಚಾರಿಕತೆ ಕೆಲವೊಮ್ಮೆ ಸಣ್ಣಪುಟ್ಟ ಸಮಸ್ಯೆಗಳನ್ನು ತರಬಹುದು. ಆದರೆ ಚಿಂತೆ ಮಾಡಬೇಡಿ. ಸಂಭಾಷಣೆ ಹಾಗೂ ಬೌದ್ಧಿಕ ಪ್ರಚೋದನೆ. ತಾವು ತಮ್ಮ ಸಂಗಾತಿಯಿಂದ ಪೂರ್ಣವಾದ ಸಂಭಾಷಣೆ, ಬೌದ್ಧಿಕ ಪ್ರಚೋದನೆ ಜೊತೆಗೆ ಅಷ್ಟೇ ಪ್ರಮಾಣದ ನವೀನತೆಯನ್ನು ಬಯಸುತ್ತೀರಿ. ತಮ್ಮ ಸಂಗಾತಿಯೂ ವಿಶಾಲ ಮನಸ್ಸಿನವರಾಗಿರಬೇಕು ಎಂಬುದು ನಿಮ್ಮ ಆಸೆ. ಹಂಸಯೋಗದ ಬಲ. ತಮ್ಮ 7ನೇ ಮನೆಯ ಅಧಿಪತಿ ಗುರುಗ್ರಹವು ಕೇಂದ್ರ ಸ್ಥಾನದಲ್ಲಿ ಅಂದರೆ 1, 4, 7 ಅಥವಾ 10ನೇ ಮನೆಯಲ್ಲಿ ಕುಳಿತು ಶುಭದೃಷ್ಟಿ ಹೊಂದಿದ್ದರೆ ಅದು ಹಂಸಯೋಗ ಎಂಬ ರಾಜಯೋಗವನ್ನು ರೂಪಿಸುತ್ತದೆ. ಈ ಯೋಗದಿಂದ ತಮ್ಮ ದಾಂಪತ್ಯ ಜೀವನವು ಅತ್ಯಂತ ಗೌರವಯುತವಾಗಿ, ಅರ್ಥಪೂರ್ಣ ಜೊತೆಗೆ ದಾರ್ಶನಿಕವಾಗಿರುತ್ತದೆ. ಸಮಸ್ಯೆಗಳ ಮೂಲ. ತಮ್ಮ ಜಾತಕದಲ್ಲಿ 7ನೇ ಮನೆಯ ಅಧಿಪತಿ ಗುರುವಿನ ಜೊತೆ ರಾಹು ಇಲ್ಲವೇ ಕೇತುಗ್ರಹವು ಸೇರಿದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗೊಂದಲಗಳು ಹಾಗೂ ಸತ್ಯದ ಅರಿವು ಮೂಡಿಸುವಲ್ಲಿ ಸಮಸ್ಯೆಗಳುಂಟಾಗಬಹುದು. ಗುರು ರಾಹುವಿನ ಈ ಸಂಯೋಜನೆಯು ವಿವಾಹದ ನಂತರ ವಿಶ್ವಾಸಾರ್ಹತೆಯನ್ನು ಪರೀಕ್ಷಿಸುತ್ತದೆ.
ಪರಿಹಾರದ ಮಾರ್ಗ. ತಮ್ಮ ದಾಂಪತ್ಯ ಜೀವನದ ಯಶಸ್ಸಿಗೆ ತಾವು ತಮ್ಮ ದ್ವಂದ್ವ ಹಾಗೂ ಅನಿಶ್ಚಿತ ಸ್ವಭಾವವನ್ನು ಸ್ವಲ್ಪ ನಿಯಂತ್ರಿಸಬೇಕು. ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡುವುದು ಹಾಗೂ ಅವರ ಬದ್ಧತೆಗಳನ್ನು ಗೌರವಿಸುವುದು ಅತ್ಯಂತ ಅಗತ್ಯ. ಮದುವೆಯ ನಂತರ ತಮ್ಮ ಭಾಗ್ಯವೂ ಹೆಚ್ಚಾಗಬಹುದು, ಏಕೆಂದರೆ ತಮ್ಮ ಸಂಗಾತಿಯು ತಮ್ಮ ತತ್ವಶಾಸ್ತ್ರೀಯ ಆಕಾಂಕ್ಷೆಗಳನ್ನು ಅರ್ಥಮಾಡಿಕೊಂಡು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ. ಯಶಸ್ವಿ ದಾಂಪತ್ಯಕ್ಕೆ ರಹಸ್ಯ ಮಂತ್ರಗಳು. ಮಿಥುನ ರಾಶಿಯವರೇ, ತಮ್ಮ ಚಲನಶೀಲ ಸ್ವಭಾವವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು 3 ಪ್ರಮುಖ ಸಲಹೆಗಳನ್ನು ಪಾಲಿಸಿ. ಶುಭ ಹೊಂದಾಣಿಕೆ. ತಮ್ಮ ಸಂವಹನ ಸ್ವಭಾವವನ್ನು ಸಮತೋಲನಗೊಳಿಸಲು ಪ್ರಣಯ ಸಂಬಂಧದಲ್ಲಿ ತಾವು ತುಲಾ, ಕುಂಭ, ಮೇಷ ಹಾಗೂ ಸಿಂಹರಾಶಿಯವರೊಂದಿಗೆ ಹೆಚ್ಚು ಹೊಂದಾಣಿಕೆಯಾಗುತ್ತೀರಿ, ಏಕೆಂದರೆ ಈ ರಾಶಿಯವರು ನಿಮ್ಮ ಬುದ್ಧಿಮತ್ತಿಕೆ ಹಾಗೂ ಸೌಹಾರ್ದಯುತ ಸ್ವಭಾವಕ್ಕೆ ಬೆಲೆ ಕೊಡುತ್ತಾರೆ. ಆದರೆ ವೃಶ್ಚಿಕ, ವೃಷಭ ಇಲ್ಲವೇ ಮೀನರಾಶಿಯವರೊಂದಿಗೆ ಸ್ವಲ್ಪ ಹೊಂದಾಣಿಕೆಯಾಗದೇ ಇರಬಹುದು, ಏಕೆಂದರೆ ಅವರ ಸ್ಥಿರತೆ ಇಲ್ಲವೇ ಭಾವನಾತ್ಮಕತೆ ನಿಮಗೆ ಹಿಡಿದಿಸದೇ ಇರಬಹುದು. ಬುಧಬಲ ವೃದ್ಧಿ. ಬುಧದೃಷ್ಟಿ ತಮ್ಮ ಮದುವೆಗೆ ಹಾಗೂ ಜ್ಞಾನಕ್ಕೆ ಬಲ ನೀಡುವ ಕಾರಣ ಪ್ರತಿದಿನ ಬೆಳಿಗ್ಗೆ 5 ನಿಮಿಷಗಳ ಕಾಲ ಗಣಪತಿ ಸ್ತೋತ್ರವನ್ನು ಪಠಿಸಿ. ಬುಧವಾರದ ದಿನ ಉಪವಾಸವನ್ನು ಆಚರಿಸಿ ತುಳಸಿ ಪೂಜೆ ಮಾಡಿ. ಇದರಿಂದ ವೈವಾಹಿಕ ಜೀವನದ ಮಾನಸಿಕ ಅಡೆತಡೆಗಳು ದೂರವಾಗುತ್ತವೆ. ಗುರುವಿನ ಶಾಂತಿ. ತಮ್ಮ 7ನೇ ಮನೆಯ ಅಧಿಪತಿ ಗುರುವು ದುರ್ಬಲವಾದಾಗ ದಾಂಪತ್ಯದಲ್ಲಿ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಇದನ್ನು ಶಾಂತಗೊಳಿಸಲು ಪ್ರತಿದಿನ 5 ನಿಮಿಷಗಳ ಕಾಲ ಶ್ರೀ ವಿಷ್ಣು ಸಹಸ್ರನಾಮ ಮಂತ್ರವನ್ನು ಪಠಿಸಿ. ಇದು ತಮ್ಮ ಸಂಗಾತಿಯೊಂದಿಗಿನ ಸೈದ್ಧಾಂತಿಕ ವಾದಗಳನ್ನು ನಿಯಂತ್ರಿಸಿ ದಾಂಪತ್ಯದಲ್ಲಿ ಆಳವಾದ ವಿಶ್ವಾಸ ನೆಲೆಸಲು ಸಹಾಯ ಮಾಡುತ್ತದೆ. ಹೊಸ ನಿರ್ಧಾರಕ್ಕೆ ಮುಹೂರ್ತ. ವಿವಾಹಕ್ಕೆ ಮುನ್ನ ಗುರುಗ್ರಹವು ತಮ್ಮ ಲಗ್ನದಿಂದ ಶುಭಸ್ಥಾನದಲ್ಲಿ ಗೋಚಾರ ಮಾಡುವ ಸಮಯವನ್ನು ಆರಿಸುವುದು ಶುಭಕರ. ಜ್ಯೋತಿಷ್ಯ ಪಂಚಾಂಗದಲ್ಲಿ ಅತ್ಯಂತ ಶುಭಕರ ಎಂದು ಸೂಚಿಸಲಾದ ಸಮಯವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಿ. 2 ತಿಂಗಳು ಸಂಗಾತಿಯ ಬಗ್ಗೆ ಯೋಚಿಸಿ ನಂತರ ಅಂತಿಮ ನಿರ್ಧಾರಕ್ಕೆ ಬನ್ನಿ. ಪ್ರೀತಿಯ ಮಿಥುನ ರಾಶಿಯ ವೀಕ್ಷಕರೇ, ತಮ್ಮ ವಿವಾಹ ಯೋಗ, ದಾಂಪತ್ಯ ಜೀವನದ ರಹಸ್ಯ ಹಾಗೂ ಗ್ರಹಗತಿಗಳ ಪಾತ್ರವನ್ನು ತಾವು ಈ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ಅರಿತುಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ನೆನಪಿಡಿ, ತಾವು ಹುಟ್ಟಿನಿಂದಲೇ ಬೌದ್ಧಿಕ ಹಾಗೂ ಪ್ರೀತಿಯ ಮನೋಭಾವವುಳ್ಳವರು. ಅದೇ ಬಲವನ್ನು ಸಂವಹನಕ್ಕಾಗಿ, ಉತ್ತಮ ದಾಂಪತ್ಯಕ್ಕಾಗಿ ಬಳಸಿ. ತಾವು ಸಂತೋಷದಿಂದ ಬದುಕುತ್ತೀರಿ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.